ಅದು ಯಶಸ್ವಿ ಆಗಬೇಕು ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸೋ ರೀತಿಯಲ್ಲಿ ಇವತ್ತು ತಾವೆಲ್ಲ ಕೂಡ ಮಾಡಬೇಕು. ಏನು ಮೊಹಮ್ಮದ್ ನೌಜಾನ್ ಕಮಿಟಿಯವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಆ ಕಮಿಟಿಯ ಎಲ್ಲ ಯುವಕರಿಗೆ ನಮ್ಮ ಗುಡ್ಡು, ಅವನು ನಿಮ್ಮ ಶಿಷ್ಯ ಡಾನ್ ಸಾದಿಕಾದಿಯಾಗಿ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇವತ್ತು ಉತ್ತಮವಾದಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಆದರೆ MLA ಅವ್ರು ಹೇಳ್ದಂಗೆ ಬಡತನ ಹೋಗ್ಬೇಕು ಅಂತಂದರೆ ಪಾಪ ನೌಜಾನ್ ಕಮಿಟಿಯವ್ರು ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಡತನ ಇರಬಾರ್ದು, ಎಲ್ಲರೂ ಬಡವರಾಗಿ ಉಳಿಬಾರ್ದು, ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಇರಬಾರ್ದು ಅಂತೇಳಿ ಇವತ್ತು ಹಸಿವಿನಿಂದ ಇರಬಾರ್ದು ಅಂತೇಳಿ 10 kg ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಡತನ ಇರಬಾರ್ದು ಅಂತೇಳಿ ತಿಂಗಳಿಗೆ 2,000 ಕೊಡ್ತಾ ಇದ್ದೀವಿ. ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ, ಮತ್ತು ಬಸ್ಸಲ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಎಲ್ಲ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ 3,000 1,500 ಕೊಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ ಬಡವರು ಯಾರು ಕೂಡ ಹಸಿವಿನಿಂದ ಇರಬಾರ್ದು, ಬಡವರಾಗಿ ಉಳಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿಯ ಯೋಜನೆ ಇರಲಿಲ್ಲ. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಸಾಹೇಬರು ಈ ಕಾರ್ಯಕ್ರಮವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಜಾರಿಗೆ ಮಾಡ್ತಾ ಇದ್ದೀವಿ. ಇದೇನು ಇವತ್ತು ನಾವು ಕೊಡ್ತಾ ಇದ್ದೀವಿ, ಈಗಾಗಲೇ ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಹಂಗಾಗಿ ನಿಮಗೆಲ್ಲ ಒಳ್ಳೇದಾಗಲಿ. ಎಲ್ಲ ಪಾಪ ನಮ್ಮ ತಾಯಂದಿರೆಲ್ಲ ಬಂದಿದ್ದಾರೆ, ಎಲ್ಲ ವಯಸ್ಸಾಗಿರೋರು, ಎಲ್ಲ ಬಿಸಿಲಲ್ಲಿದ್ದೀರಿ. ಇನ್ನು ಹೆಚ್ಚಿಗೆ ನಾವು ನಿಮ್ಗೆ ಕಾಯಿಸೋದಿಲ್ಲ. ಅಲ್ಲಿ ಶಿಕ್ಷಕರ ದಿನಾಚರಣೆ ಇದ್ದಿದ್ದರಿಂದ ಅಲ್ಲಿ ತಡ ಆಗಿದ್ದರಿಂದ ನಾನು MLA ಅವರು ಬರೋದು ಲೇಟ್ ಆಯಿತು. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ಅಲ್ಲಾಹನಲ್ಲಿ ಮೊಹಮ್ಮದ್ ಪ್ರಾಫೆಟಲ್ಲಿ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ.